ಗುಡ್ ಆಫ್ಟರ್ನೂನ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಸ್ವಾಯತ್ತ ಕಾಲೇಜಿನ BBA ಎರಡನೇ ಸೆಮಿಸ್ಟರ್ನ ಒಂದು ಸಬ್ಜೆಕ್ಟ್ನ ಬಗ್ಗೆ ಆನ್ಲೈನ್ ಕ್ಲಾಸ್ ಅನ್ನ ಶುರು ಮಾಡೋಣ. BBA ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಬರುವಂತಹ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ನ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಯಾವ ವಿಷಯ ವಸ್ತುವಿನಿಂದ ಕೂಡಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಈಸ್ ಅ ಸಬ್ಜೆಕ್ಟ್ ವೇರ್ it will mainly deals about what exactly the mean of company, what are all the important classifications of the company, and then we need to know that what are all the important documents need to be prepared while we want to start any new company. Those documents are like memorandum of association, articles of association, and the third one is the prospectus. After preparing all these documents, the next we try to know about that what exactly the mean of shares and what exactly the mean of debenture, what its merits and demerits which may come across a development of a company. And after that we need to know that what exactly the mean of meetings and how these meetings can be arranged and what the decision has been taken by passing the resolution in the meeting. These are all some important factors we do come across in all these subjects or all these important subjects. Then we need, after knowing all these, now we try to know about that what exactly the other topics we need to understand in this ಕಾರ್ಪೊರೇಟ್ ಎನ್ವಿರಾನ್ಮೆಂಟ್. ಈ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಂಡ ನಂತರ ಇನ್ನ ಯಾವ ವಿಷಯಗಳ ಬಗ್ಗೆ ನಾವು ಈ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಅಲ್ಲಿ ತಿಳ್ಕೊಳ್ಬೇಕಾಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಆ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಚಿತ್ರಣಗಳನ್ನ ನಾನು ನಿಮ್ಗೆ ತೋರಿಸಲು ಇಚ್ಛೆ ಪಡ್ತೇನೆ. ಆ ಚಿತ್ರಣವನ್ನ ನೋಡಿದಾಗ ನಮಗೆ ಆ ವಿಷಯ ವಸ್ತುವಿನ ಬಗ್ಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಆ ಚಿತ್ರಣ ಯಾವುದು ಅಂತ ಹೇಳಿದ್ರೆ ಈಗ ನಿಮ್ಗೆ ಕಾಣಿಸ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಸುಮಾರು ಒಂದು 6 ಚಿತ್ರಗಳಿದೆ. ಆ ಚಿತ್ರಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಇಫ್ ವಿ ಲುಕ್ ಅಟ್ ಆಲ್ ದೀಸ್ ಪಿಕ್ಚರ್ಸ್ ದೆನ್ ವಿ ಡೂ ಗೆಟ್ ಸಮ್ ಐಡಿಯಾ ರಿಗಾರ್ಡಿಂಗ್ಸ್ ಟು ದೀಸ್ ಪಿಕ್ಚರ್ಸ್. ಅಂದ್ರೆ ಈ ಚಿತ್ರಗಳನ್ನ ನಾವು ನೋಡ್ತಾ ಹೋದಾಗೆ ಒಂದು ವಿಷಯದ ಬಗ್ಗೆ ನಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಆ ಐಡಿಯಾ ಏನು ಅಂತ ಹೇಳಿದ್ರೆ ಈ ಪ್ರತಿಯೊಂದು ಚಿತ್ರಣದಲ್ಲೂ ಅಥವಾ ಪ್ರತಿಯೊಂದು ಚಿತ್ರದಲ್ಲೂ ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ವಿಷಯವನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ವಿಷಯ ವಸ್ತು ಯಾವುದು ಅಂತ ಹೇಳಿದ್ರೆ ಈ ಪ್ರತಿ ಚಿತ್ರಣದಲ್ಲೂ ಏನು ಇದೆ, ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇದ್ದಾರೆ. ಅಂದ್ರೆ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆರ್ ಎಂಗೇಜಿಂಗ್ ಇನ್ ಪರ್ಟಿಕ್ಯುಲರ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ಈ ಗುಂಪುಗಾರಿಕೆಯ ವ್ಯಕ್ತಿಗಳು ಅಥವಾ ಒಂದು ಗುಂಪನ್ನ ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಆ ಗುಂಪಿಂದ ಕೂಡಿರುವಂತಹ ವ್ಯಕ್ತಿಗಳು ತಮ್ಮದೇ ಆದಂತಹ ಒಂದು ಕೆಲಸದಲ್ಲಿ ತಲ್ಲೀನರಾಗಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಆ ಗುಂಪನ್ನ ಲೀಡ್ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಆ ಗುಂಪನ್ನ ನಡೆಸಿಕೊಂಡು ಹೋಗುವ ಅಥವಾ ಆ ಇಡೀ ವ್ಯಕ್ತಿಗಳ ಸಮೂಹವನ್ನ ಒಂದು ಕಾರ್ಯದೆಡೆಗೆ ಮುನ್ನುಗ್ಗಿಸಿಕೊಂಡು ಹೋಗುವಂತಹ ಒಬ್ಬ ವ್ಯಕ್ತಿಯನ್ನ ಕೂಡ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಒಂದು ಸಂಸ್ಥೆಯಲ್ಲಿ ಒಂದು ಇಡೀ ಸಂಸ್ಥೆಯ ಉದ್ಯೋಗಸ್ಥರನ್ನೆಲ್ಲ ಸಂಸ್ಥೆಯ ಮುಖ್ಯ ಗುರಿಗಳ ಸಾಧನೆಗಾಗಿ ನಡೆಸಿಕೊಂಡು ಹೋಗುವಂತ ವ್ಯಕ್ತಿಯನ್ನ ಕೂಡ ನಾವು ಕಾಣ್ತೀವಿ. ಅದನ್ನ ಯಾರಂತ ಹೇಳ್ತೀವಿ? ನಾವು ಲೀಡರ್ ಅಂತ ಕರಿತೀವಿ. ಆ ಲೀಡರ್ ಈಸ್ ಎ ಪರ್ಸನ್ ಹೂ ಹ್ಯಾಸ್ ಅನ್ ಎಬಿಲಿಟಿ ಟು ಲೀಡ್ ದಿ ಆರ್ಗನೈಸೇಷನ್. ಹಿ ಹ್ಯಾಸ್ ಟು ಲೀಡ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಇಂಥದೇ ಆದಂತಹ ಒಂದು ಜವಾಬ್ದಾರಿಯನ್ನ ಹೊಂದಿರುವಂತಹ ಒಬ್ಬ ಮುಖ್ಯ ಅಧಿಕಾರಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರೇ ಕಾರ್ಪೊರೇಟ್ ಕಂಪನಿಯ ಸೆಕ್ರೆಟರಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕಂಪನಿಯ ಸೆಕ್ರೆಟರಿ ಅಂದ್ರೆ ಯಾರು? ಆ ಕಂಪನಿಯ ಸೆಕ್ರೆಟರಿ ಅವರ ಅರ್ಥ ಏನು, ಕಂಪನಿಯ ಸೆಕ್ರೆಟರಿಯ ಅರ್ಥ ಏನು, ಹಾಗೆ ವ್ಯಾಖ್ಯಾನಗಳೇನು, ಅದರ ಜೊತೆಗೆ ನಾವು ಆ ಕಂಪನಿಯ ಸೆಕ್ರೆಟರಿ ಅವರನ್ನ ಹೇಗೆ ಅಪಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಸಂಸ್ಥೆಗೆ. How we need to appoint a company secretary. After appointment of a company secretary, if you want to appoint a company secretary, what might be the qualification
he need to have ಅನ್ನೋದು. ಅಂದ್ರೆ ಒಂದು ಸಂಸ್ಥೆಯ ಕಂಪನಿಯ ಸೆಕ್ರೆಟರಿಯಾಗಿ ನಾವು ಒಬ್ಬರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವ್ಯಾವು, ಅದರ ಜೊತೆಗೆ ಅರ್ಹತೆಗಳ ಜೊತೆಗೆ ನಾವು ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ಕಂಪನಿಯ ಸೆಕ್ರೆಟರಿಯ ಅರ್ಥ, ವ್ಯಾಖ್ಯಾನ ಹಾಗೂ ಆ ಕಂಪನಿಯ ಸೆಕ್ರೆಟರಿಯನ್ನ ಆಯ್ಕೆ ಮಾಡುವಂತಹ ವಿಧಾನ, ಹಾಗೆ ಅವರಿಗೆ ಇರಬೇಕಾದಂತಹ ಕ್ವಾಲಿಫಿಕೇಶನ್ಸ್ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಕಂಪನಿಯ ಸೆಕ್ರೆಟರಿಯ ಅರ್ಥವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಈ ಕಂಪನಿ ಸೆಕ್ರೆಟರಿ ಅನ್ನುವಂತಹ ಪದ ಯಾವ ಪದದಿಂದ ಅದನ್ನ ಡಿರೈವ್ ಮಾಡಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಇನ್ ಲೇಟ್ 14th century ಫ್ರಮ್ ಲ್ಯಾಟಿನ್ ವರ್ಡ್ ಇಟ್ ಹ್ಯಾಸ್ ಬೀನ್ ಡಿರೈವ್ಡ್ ಅಂತ ಹೇಳ್ತಾರೆ. ಅಂದ್ರೆ ಮೆಡ್ವಿಯಲ್ ಲ್ಯಾಟಿನ್ ವರ್ಡ್ ಪದವಾದಂತಹ ಸೆಕ್ರೆಟರೀಸ್ ಅನ್ನುವಂತಹ ಒಂದು ಪದದಿಂದ ಸೆಕ್ರೆಟರಿ ಅನ್ನುವಂತಹ ಒಂದು ಪದ ಬಂದಿದೆ, ಪದದ ಬಳಕೆ ಅನುಷ್ಠಾನದಲ್ಲಿ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಸೆಕ್ರೆಟರೀಸ್ ಅಂದಾಗ ಇದರ ಅರ್ಥ ಎ ಪರ್ಸನ್ entrusted with secrets ಅಂತ ಹೇಳ್ತಾರೆ, which means secretaries means he is a person, he need to be entrusted with what? Secrets. ಅಂದ್ರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಗೌಪ್ಯತೆಯನ್ನ ಕಾಯ್ದುಕೊಂಡು ಹೋಗುವಂತಹ ಒಬ್ಬ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಸೆಕ್ರೆಟರಿ ಅಂತ ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ನಾವೇನಂತೀವಿ? ಕಾರ್ಯದರ್ಶಿ ಅಂತ ಕರಿತೀವಿ. ಅಂದ್ರೆ ಸಂಸ್ಥೆಯ ಅಥವಾ ಒಂದು ಸಂಸ್ಥೆಯ ಕಂಪನಿಯ ಕಾರ್ಯದರ್ಶಿಯನ್ನ ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ. he is also called as a clerk, notary, confidential officer and confident officer ಅಂತ ಕೂಡ ನಾವು ಈ ಪದದ ಬಳಕೆಯನ್ನ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಈಗ ನಾವು ತಿಳ್ಕೊಬಹುದಲ್ವಾ, ಸೆಕ್ರೆಟರಿ ಅನ್ನುವಂತಹ ಪದ ಮೆಡ್ವಿಯಲ್ ಲ್ಯಾಟಿನ್ ಪದವಾದಂತಹ ಸೆಕ್ರೆಟರೀಸ್ ಅನ್ನುವಂತಹ ಒಂದು ಪದದಿಂದ ಬಂದಿದೆ. ಆ ಸೆಕ್ರೆಟರೀಸ್ ಅಂತ ಅಂದ್ರೆ ಪರ್ಸನ್ ಎಂಟ್ರಸ್ಟೆಡ್ ವಿತ್ ಸೀಕ್ರೆಟ್ಸ್. he is a person who need to maintain the secrets of all the company's activities. He should not be leak out any information regarding the company. ಅಂದ್ರೆ ಈ ವ್ಯಕ್ತಿಯು ಸಂಸ್ಥೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳ ಬಗ್ಗೆ ಬೇರೆಯವರೊಂದಿಗೆ ಹಂಚಿಕೊಳ್ಳುವಂತಹ ಅಥವಾ ಬೇರೆಯವರೊಂದಿಗೆ ಚರ್ಚಿಸುವಂತಹ ಕೆಲಸ ಮಾಡದೇ ಇರುವಂತಹ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ. ಅದು ಈ ಸೆಕ್ರೆಟರಿ ಅನ್ನುವಂತಹ ಪದ ಲ್ಯಾಟಿನ್ ಪದವಾದ ಸೆಕ್ರೆಟರೀಸ್ ಅನ್ನುವಂತಹ ಒಂದು ಪದದಿಂದ ಬಂದಿದೆ. ಆ ಪದದ ಅರ್ಥ ಎ ಪರ್ಸನ್ he need to be entrusted with secrets. ಇದು ಈಗ ಇದರ ಒರಿಜಿನ್ ತಿಳಿದ ನಂತರ ನಾವು ಈಗ ಕಂಪನಿಯ ಮೀನಿಂಗ್ ಏನು ಅಥವಾ ಕಂಪನಿ ಸೆಕ್ರೆಟರಿಯ ಅರ್ಥದ ಬಗ್ಗೆ, ಹೂ ಈಸ್ ಕಾಲ್ಡ್ ಆಸ್ ಎ ಕಂಪನಿ ಸೆಕ್ರೆಟರಿ, ಅದರ ಪದದ ಅರ್ಥವನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಎ ಕಂಪನಿ ಸೆಕ್ರೆಟರಿ ಈಸ್ ಎ ಮೆಂಬರ್ ಆಫ್ ICSI. ಕಂಪನಿ ಹೂ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಕಂಪನಿ ಸೆಕ್ರೆಟರಿ ಅಂದಾಗ ಈ ಕಂಪನಿ ಸೆಕ್ರೆಟರಿ ಈಸ್ ಎ ಮೆಂಬರ್ ಆಫ್ ICSI. ICSI is nothing but an Institute of Company Secretary of India. ಯಾರು ಈ ICSI ನ ಸದಸ್ಯತ್ವವನ್ನ ಹೊಂದಿರ್ತಾರೋ ಅಂಥವರನ್ನ ನಾವೇನಂತ ಕರಿತೀವಿ? ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ. He has to be appointed by company to perform the functions of the company. That is called as a company secretary. Here, to know this, what exactly the meaning of or definition of the company's secretary, according to the section 2, subsection 1 and subsection C of Company Secretaries Act of 1980, they defined that a company secretary means he is a person who is a member of ICSI, that is Institute of Company Secretaries of India. ಅಂದ್ರೆ ಕಂಪನಿ ಸೆಕ್ರೆಟರೀಸ್ ಆಕ್ಟ್ 1980 ಸೆಕ್ಷನ್ 2 ಮತ್ತೆ ಸಬ್ಸೆಕ್ಷನ್ 1 ಹಾಗೂ ಸಿ ನ ಪ್ರಕಾರವಾಗಿ ಯಾವ ವ್ಯಕ್ತಿಯು ಈ ICSI ನ ಸದಸ್ಯತ್ವವನ್ನ ಹೊಂದಿರ್ತಾರೋ ಅಂಥವರನ್ನ ನಾವು ಕಂಪನಿಯ ಸೆಕ್ರೆಟರಿ ಅಂತ ಕರಿಬಹುದು ಅನ್ನೋದನ್ನ ಹೇಳ್ತಾರೆ.
ಅದೇ ರೀತಿಯಾಗಿ ಇಲ್ಲಿ ಅಕಾರ್ಡಿಂಗ್ ಟು ದಿ ಕಂಪನೀಸ್ ಆಕ್ಟ್ ಆಫ್ 1956 ಸೆಕ್ಷನ್ 2 ಸಬ್ಸೆಕ್ಷನ್ 45 ಭಾರತೀಯ ಕಂಪನಿಗಳ ಕಾಯ್ದೆ 1956 ಸೆಕ್ಷನ್ 2 ಸಬ್ಸೆಕ್ಷನ್ 45ರ ಪ್ರಕಾರವಾಗಿ ಸೆಕ್ರೆಟರಿ ಮೀನ್ಸ್ ಎನಿ ಇಂಡಿವಿಜುವಲ್ ಹೂ possessing the prescribed qualification and appointed to perform the duties of the company. ಅಂದ್ರೆ ಯಾವ ವ್ಯಕ್ತಿ ಕೆಲವು ನಿರ್ದಿಷ್ಟ ಕ್ವಾಲಿಫಿಕೇಶನ್ಸ್ ನೊಂದಿಗೆ ಅಂದ್ರೆ ನಿರ್ದಿಷ್ಟ ಅರ್ಹತೆಗಳೊಂದಿಗೆ ಆಯ್ಕೆಗೊಂಡಿರ್ತಾರೋ, ಏನಕ್ಕಾಗಿ ಆಯ್ಕೆಗೊಂಡಿರ್ತಾರೆ ಅವರು? ಆ ಸಂಸ್ಥೆಯ ಎಲ್ಲ ಕಾರ್ಯಗಳನ್ನ ನಿರ್ವಹಿಸೋದಕ್ಕಾಗಿಯೇ ಆಯ್ಕೆಗೊಂಡಂತಹ ಒಬ್ಬ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ. ಇಲ್ಲಿ ನಾವು ಒಟ್ಟಾರೆಯಾಗಿ ಹೇಳ್ಬೋದಾದ್ರೆ ಎ ಕಂಪನಿ ಸೆಕ್ರೆಟರಿ ಇಸ್ ಎ ಪರ್ಸನ್ ಹೂ ನೀಡ್ ಟು ಪ್ರಿಸ್ಕ್ರೈಬ್ ಸಮ್ ಕ್ವಾಲಿಫಿಕೇಶನ್ ಅಂಡ್ ನೀಡ್ ಟು ಬಿ ಅಪಾಯಿಂಟೆಡ್ ಬೈ ದಿ ಕಂಪನೀಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ದಟ್ ಪರ್ಸನ್ is called as a company secretary. First, he need to have a membership of ICSI. ಈ ವ್ಯಕ್ತಿಯು ICSI ನ ಸದಸ್ಯತ್ವವನ್ನ ಹೊಂದಿದ್ದು, ಅಂತಹ ವ್ಯಕ್ತಿಯನ್ನ ಯಾವುದೇ ಒಂದು ಸಂಸ್ಥೆ ತನ್ನ ಕಾರ್ಯ ಚಟುವಟಿಕೆಗಳ ನಿರ್ವಹಣೆಗಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೋ ಅಂತಹ ವ್ಯಕ್ತಿಯನ್ನ ಏನಂತ ಕರಿತೀವಿ? ನಾವು ಕಂಪನಿಯ ಸೆಕ್ರೆಟರಿ ಅಂತ ಕರಿತೀವಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದಾದ ನಂತರ ಒಬ್ಬ ಕಂಪನಿಯ ಸೆಕ್ರೆಟರಿಯ ಲೀಗಲ್ ಸ್ಟೇಟಸ್ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಕಾನೂನಾತ್ಮಕವಾದಂತಹ ಸ್ಥಾನಮಾನ ಈ ಕಂಪನಿಯ ಸೆಕ್ರೆಟರಿ ಅಥವಾ ಕಂಪನಿಯ ಕಾರ್ಯದರ್ಶಿಗೆ ಇರುವಂತಹ ಕಾನೂನಾತ್ಮಕ ಸ್ಥಾನಮಾನ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಹೇಳ್ತಾ ಇದ್ವಿ, ಕಂಪನೀಸ್ ಆಕ್ಟ್ ಆಫ್ 1956 ಇಟ್ ಹ್ಯಾಸ್ ಇಂಪೋಸ್ಡ್ ಸರ್ಟೆನ್ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ಸ್ ಟು ದಿ ಸೆಕ್ರೆಟರಿ ಆಫ್ ದಿ ಕಂಪನಿ. ಅಂದ್ರೆ 1956ರ ಭಾರತೀಯ ಕಂಪನಿಗಳ ಕಾಯ್ದೆ ಇದು ಕೆಲವು ಶಾಸನಾತ್ಮಕವಾದಂತಹ ಆಬ್ಲಿಗೇಷನ್ಸ್ ಗಳನ್ನ ನಿಬಂಧನೆಗಳನ್ನ ಒಬ್ಬ ಕಂಪನಿಯ ಕಾರ್ಯದರ್ಶಿಗೆ ಹೇರಲಾಗತ್ತೆ. ಆ ನಿಬಂಧನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಇವರ ಪ್ರಕಾರ ಅಂದ್ರೆ 1956ರ ಭಾರತೀಯ ಕಂಪನಿಗಳ ಕಾಯ್ದೆಯ ಅನುಸಾರವಾಗಿ ಇಲ್ಲಿ ಅವರು ನೀಡಿರುವಂತಹ ಶಾಸನಾತ್ಮಕ ಆಬ್ಲಿಗೇಷನ್ ಏನು ಅಂತ ಹೇಳಿದ್ರೆ, ಇಲ್ಲಿ ದಿ ಸೆಕ್ರೆಟರಿ ಈಸ್ merely called as a servant of the company who need to work under control of board of directors of the company ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಸಂಸ್ಥೆಯ ಈ ಸೆಕ್ರೆಟರಿ ಆದಂತಹ ವ್ಯಕ್ತಿಗಳು ಆ ಸಂಸ್ಥೆಯ ಒಬ್ಬ ಕಾರ್ಯನಿರ್ವಾಹಕ ವ್ಯಕ್ತಿಯಾಗಿ ಯಾರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಆ ಸಂಸ್ಥೆಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರ ಅಡಿಯಲ್ಲಿ ಮಾತ್ರ ಕಾರ್ಯನಿರ್ವಹಣೆ ಮಾಡುತ್ತಿರುವಂತಹ ಉದ್ಯೋಗಿಗಳು ಇವರಾಗಿರ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತದನಂತರದಲ್ಲಿ ದ ಜಡ್ಜ್ಮೆಂಟ್ ಆಫ್ ಲಾರ್ಡ್ ಇಶರ್, ಈ ಜಡ್ಜ್ಮೆಂಟ್ ಆಫ್ ಲಾರ್ಡ್ ಇಶರ್ ನ ತೀರ್ಮಾನದಿಂದಾಗಿ ಈ ಸೆಕ್ರೆಟರಿಗೆ ಇದ್ದಂತಹ ಈ ಕಾನೂನಾತ್ಮಕ ಸ್ಥಾನಮಾನದ ಒಂದು ಬದಲಾವಣೆಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಕಾರ್ಡಿಂಗ್ ಟು ದಿ ಜಡ್ಜ್ಮೆಂಟ್ ಆಫ್ ಲಾರ್ಡ್ ಇಶರ್, ದಿ ಲೀಗಲ್ ಸ್ಟೇಟಸ್ ಆಫ್ ದಿ ಸೆಕ್ರೆಟರಿ ಕ್ಯಾನ್ ಬಿ ಕಂಪ್ಲೀಟ್ಲಿ ಚೇಂಜ್ಡ್ ಅಂತ ಹೇಳ್ತಾರೆ. ಏನು ಅಂದ್ರೆ ಯಾವ ರೀತಿಯಾಗಿ ಅವರ ಲೀಗಲ್ ಸ್ಟೇಟಸ್ ಅನ್ನ ಬದಲಾವಣೆ ಮಾಡಲಾಗುತ್ತೆ ಅಂದಾಗ, ಇಲ್ಲಿ ಸೆಕ್ರೆಟರಿ ಈಸ್ ಎ ಪರ್ಸನ್ ಹೂ ಹ್ಯಾಸ್ ಗಾಟ್ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಟು take decision which is related to an administrative setup of the company ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಕಂಪನಿಯ ಕಾರ್ಯದರ್ಶಿಯಾದಂತಹ ವ್ಯಕ್ತಿ ಕೇವಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಬ್ಬ ಕೆಲಸಗಾರನಾಗದೆ ಆ ವ್ಯಕ್ತಿಯು ಇಡೀ ಸಂಸ್ಥೆಯ ಆಡಳಿತಾತ್ಮಕವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿಯಾಗಿ ಕೂಡ ಅವನು ಕಾರ್ಯವನ್ನ ನಿರ್ವಹಿಸ್ತಾನೆ. he is an officer of the company with the extensive duties and responsibilities of the company ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಜವಾಬ್ದಾರಿಯನ್ನ ಹೊತ್ತುಕೊಂಡು ಕಾರ್ಯನಿರ್ವಹಣೆಯಲ್ಲಿ ತೊಡಗುವಂತಹ ಒಬ್ಬ ವ್ಯಕ್ತಿ ಇವರಾಗಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಇವರನ್ನ ನಾವು ಕೇವಲ ಒಬ್ಬ ಕ್ಲರ್ಕ್ ಅಥವಾ ಸರ್ವೆಂಟ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯಾವ ಜಡ್ಜ್ಮೆಂಟ್ ನ ನಂತರದಲ್ಲಿ ಹೇಳಲಾಗುತ್ತೆ? ಜಡ್ಜ್ಮೆಂಟ್ ಆಫ್ ಲಾರ್ಡ್ ಇಶರ್ ನ ತೀರ್ಮಾನದೊಂದಿಗೆ ಅವರಿಗೆ ಇದ್ದಂತಹ ಒಂದು
ಕಾನೂನಾತ್ಮಕ ಸ್ಥಾನಮಾನದಲ್ಲಿ ಬದಲಾವಣೆಯನ್ನ ಮಾಡಲಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ the company secretary is also called as a representative of the company. He can be work on behalf of the company. He can be enters into an contracts on behalf of the company, and again he can take some decisions which may boost up the company's activities for the day-to-day running of the company's activities also. That is why he is called as a principal officer of the company, and he is responsible for filing the various returns of the registrar of the company, that is ROC ಅಂತ ಹೇಳ್ತೀವಿ. ಅಂದ್ರೆ ಈ ಕಂಪನಿಯ ರಿಜಿಸ್ಟ್ರಾರ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಸ್ಥೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಪೂರಕವಾಗುವಂತಹ ಫೈಲಿಂಗ್ ಅನ್ನ ಮಾಡೋದಕ್ಕೆ, ಆ ರೆಕಾರ್ಡ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ, ಅದರ ಬಗ್ಗೆ ಅವನು ನಿಗಾ ವಹಿಸುವಂತಹ ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವಂತಹ ವ್ಯಕ್ತಿ ಯಾರಾಗಿರ್ತಾರೆ, ಈ ಕಂಪನಿಯ ಸೆಕ್ರೆಟರಿ ಆಗಿರ್ತಾರೆ. ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ, ಎ ಕಂಪನಿ ಸೆಕ್ರೆಟರಿ ಕ್ಯಾನ್ ಬಿ ಕಾಲ್ಡ್ ಆಸ್ ಆನ್ ಇಯರ್, ಐಸ್ ಅಂಡ್ he can be called as an ear, eyes and hands of the company, but the directors are called as an brains of the company. If the brain wants to take some decisions, in that respect we need to be very attentive to hear what is happening in the company and outside the company, and we need to be listen carefully, and we need to be watch carefully, and we need to be react to the situation. That is why the secretary or also secretary is called as an ears, eyes and hands of the company, where the directors are called as an brains of the company. Before making any decisions in regards to the company, a director needs to hear and need to take advice from the secretaries. That is why we will call him as secretary is a ear, eyes and hands of the company. ಅಂದ್ರೆ ಇಲ್ಲಿ ಒಂದು ಸಂಸ್ಥೆಯ ಡೈರೆಕ್ಟರ್ಗಳು, ನಿರ್ದೇಶಕರು ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಪ್ರಪ್ರಥಮವಾಗಿ ಈ ಸೆಕ್ರೆಟರಿಯವರ ಒಂದು ಅಡ್ವೈಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಏನಕ್ಕೆ ಅಂದಾಗ ಈ ಸೆಕ್ರೆಟರಿ ಈಸ್ ಎ ರೆಪ್ರೆಸೆಂಟೇಟಿವ್ ಫಾರ್ ದಿ ಕಂಪನಿ ಅಂಡ್ ಆಸ್ ವೆಲ್ ಆಸ್ ಹಿ ಈಸ್ ಆನ್ ರೆಸ್ಪಾನ್ಸಿಬಲ್ ಪರ್ಸನ್ ಟು answer for stakeholders like shareholders, employees and the public. He is the one representative person who can make a proper communication with the shareholders, employees and with the public. That is why the directors need to take an advice from the secretary, then only they can make a right decision which may boost up the a company's progress. ಅದಕ್ಕಾಗಿ ಇಲ್ಲಿ directors are called as a brains of the company. If the brain wants to make a correct decision in correct time or a right time, for that they need to listen to the secretary's advice. That is why nowhere it is called as the secretaries, nowhere called as only a clerks of the company, but these people are called as a representatives of the company, where they will also place a very important role in the growth of the company. This is what the legal status we need to know, how it has to be changed from clerk to the representative of the company on behalf representation of the company. Then after knowing the legal status, now we try to know about that what is the procedure of appointment of a company secretary. ಅಂದರೆ ಒಂದು ಕಂಪನಿಯ ಅಥವಾ ಸಂಸ್ಥೆಯ ಕಾರ್ಯದರ್ಶಿಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಅನುಸರಿಸಬೇಕಾದಂತಹ ವಿಧಾನ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. The first secretary of the company is generally appointed by the promoters and his name may be mentioned in the articles of association. ಅಂದ್ರೆ ಇದರ ಅರ್ಥ ನಮಗೆ ಗೊತ್ತಿದೆ, ಇನ್ ಫಾರ್ಮೇಶನ್ ಆಫ್ ಎ ಕಂಪನಿ ವಿ ಡೂ ಕಮ್ ಅಕ್ರಾಸ್ ಮೇನ್ಲಿ 4 stages, isn't it? ಅದರಲ್ಲಿ ಫಸ್ಟ್ ಒನ್ ಬರೋದು ಪ್ರಮೋಷನಲ್ ಸ್ಟೇಜ್, ಸೆಕೆಂಡ್ ಒನ್ ಈಸ್ ಇನ್ಕಾರ್ಪೊರೇಷನ್ ಸ್ಟೇಜ್,
third one is capital subscription, and the fourth one is business commencement. ಇಲ್ಲಿ promotional stage ಅಲ್ಲಿ we do come across the word the promoters, isn't it? These promoters main duty or main work is to, they need to conceive the idea what the business they need to start up. ಅಂದ್ರೆ ಈ ಪ್ರಮೋಟರ್ಸ್ ಏನ್ ಮಾಡ್ತಾರೆ, ಒಂದು ಸಂಸ್ಥೆಯ ಸ್ಥಾಪನೆಗಿಂತ ಮುಂಚಿತವಾಗಿ ಯಾವ ವಿಧವಾದ ಸರಕು ಸೇವೆಗಳ ಉತ್ಪಾದನೆಗೆಂದೇ ನಾವು ಒಂದು ಸಂಸ್ಥೆಯನ್ನ ಸ್ಥಾಪಿಸಲು ಇಚ್ಛಿಸ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಒಂದು ಪೂರ್ಣ ಪ್ರಮಾಣದ ವಿಶ್ಲೇಷಣೆಯನ್ನ ಮಾಡಿ ಅದಕ್ಕೆ ಅನುಸಾರವಾಗಿ ಅವರು ಒಂದು ಸಂಸ್ಥೆಯನ್ನ ಕಾನೂನಾತ್ಮಕವಾಗಿ ಪ್ರಾರಂಭಿಸುವಂತಹ ಒಂದು ಕಾರ್ಯಕ್ಕೆ ಮುನ್ನುಡಿಯನ್ನ ಬರೀತಾ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ದಿ ಅಪಾಯಿಂಟ್ಮೆಂಟ್ ಆಫ್ ದಿಸ್ ಸೆಕ್ರೆಟರೀಸ್ ಕ್ಯಾನ್ ಬಿ ಜನರಲಿ ಅಪಾಯಿಂಟೆಡ್ ಬೈ ದಿ ಪ್ರಮೋಟರ್ಸ್. ಫಸ್ಟ್ ಒಂದು ಸಂಸ್ಥೆ ಕಾನೂನಾತ್ಮಕವಾಗಿ ತನ್ನ ಅಸ್ತಿತ್ವವನ್ನ ಪ್ರಾರಂಭಿಸಿದಂತಹ ಹಂತದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕಂಪನಿಯ ಸೆಕ್ರೆಟರಿಗಳನ್ನ ಆಯ್ಕೆ ಮಾಡಲಾಗತ್ತೆ. ಇಫ್ the first secretary is appointed, subsequently he has to be done by board of directors. ಯಾವಾಗ ಮೊಟ್ಟ ಮೊದಲನೇದಾಗಿ the company secretary can be appointed by whom? Promoters. After that the board of directors has got the right to appoint a company secretary. ತದನಂತರದಲ್ಲಿ ಸಂಸ್ಥೆಯ board of directors they need to call a meeting for appointment of a secretary. Under that meeting they need to decide to whom they need to appoint as a secretary of the company. They need to pass a resolution in regards to that secretary. ಅವರು ಒಂದು ಸಭೆಯನ್ನ ಆಯೋಜಿಸಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ಮಾಡ್ಬೇಕಾಗತ್ತೆ, ಒಂದು ಸಭೆಯನ್ನ ಆಯೋಜನೆ ಮಾಡಿ ಆ ಸಭೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿ ಯಾರನ್ನ ನಾವು ಕಂಪನಿಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಅಪಾಯಿಂಟ್ಮೆಂಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದಿ ರೆಸಲ್ಯೂಷನ್ ಆಫ್ ದಿ ಬೋರ್ಡ್ ಆಫ್ ಮೀಟಿಂಗ್. ಅಂದ್ರೆ ಆ ಬೋರ್ಡ್ ಆಫ್ ಮೀಟಿಂಗ್ ಅನ್ನ ಈ ಡೈರೆಕ್ಟರ್ಸ್ ಕರೆದಿರ್ತಾರಲ್ಲ, ಆ ಮೀಟಿಂಗ್ ಅಲ್ಲಿ ಆ ರೆಸಲ್ಯೂಷನ್ ಅಲ್ಲಿ ಏನನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ, ಯಾವ ಯಾವ ಟರ್ಮ್ಸ್ ಮತ್ತೆ ಕಂಡೀಷನ್ಸ್ ಒಂದಿಗೆ ನಾವು ಒಬ್ಬರನ್ನ ಕಂಪನಿಯ ಸೆಕ್ರೆಟರಿಯಾಗಿ ಆಯ್ಕೆ ಮಾಡ್ತಾ ಇದ್ದೀವಿ, ಅವರ ಅವಧಿ ಎಷ್ಟು, ಅವರು ಎಷ್ಟು ವರ್ಷಗಳಿಗಾಗಿ ನಾವು ಅವರನ್ನ ಕಂಪನಿಯ ಸೆಕ್ರೆಟರಿಯಾಗಿ ಆಯ್ಕೆ ಮಾಡ್ತಾ ಇದ್ದೀವಿ, ಅವರಿಗೆ ನೀಡುವಂತಹ ಸಂಭಾವನೆ ಏನು, ಅವರು ನಿರ್ವಹಿಸಬೇಕಾದಂತಹ ಎಲ್ಲ ಕಾರ್ಯಚಟುವಟಿಕೆಗಳ ಒಂದು ವಿಸ್ತೃತವಾದ ವಿವರಣೆಯನ್ನ ಒಳಗೊಂಡಂತಹ ರೆಸಲ್ಯೂಷನ್ ನ ಆಧಾರವಾಗಿ ಏನ್ ಮಾಡ್ಬೇಕಾಗತ್ತೆ, ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗತ್ತೆ. ಇದು ಒಂದು ಸಂಸ್ಥೆಯ ಕಂಪನಿಯ ಸೆಕ್ರೆಟರಿಯನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಪರಿಪಾಲಿಸಬೇಕಾದಂತಹ ಒಂದು ವಿಧಾನ. ಅಂದ್ರೆ ಯಾವುದೇ ಒಂದು ಸಂಸ್ಥೆ ಈಗ ತಾನೇ ಕಾನೂನಾತ್ಮಕವಾದಂತಹ ಅಸ್ತಿತ್ವವನ್ನ ಪಡಿತಾ ಇದೆ ಅಂದ್ರೆ, ಹೊಸದಾಗಿ ತನ್ನ ಸಂಸ್ಥೆಯನ್ನ ಸ್ಥಾಪಿಸ್ತಾ ಇದೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ, ಪ್ರಮೋಟರ್ಸ್ ಇಂದ ಅಪಾಯಿಂಟ್ಮೆಂಟ್ ಅನ್ನ ಮಾಡಲಾಗತ್ತೆ. ಅದಾದ ನಂತರ ಯಾವಾಗ ಸಂಸ್ಥೆ ಕಾನೂನಾತ್ಮಕ ಅಸ್ತಿತ್ವವನ್ನ ಪಡೆದ ನಂತರದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ದೇ ಹ್ಯಾವ್ ಗಾಟ್ ದಿ ರೈಟ್ ಟು ಅಪಾಯಿಂಟ್ ಎ ಕಂಪನಿ ಸೆಕ್ರೆಟರಿ ಥ್ರೂ ದಿ ಮೀಟಿಂಗ್ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಒಂದು ಸಂಸ್ಥೆಯ ಕಂಪನಿಯ ಸೆಕ್ರೆಟರಿಯ ಅಪಾಯಿಂಟ್ಮೆಂಟ್ ಅನ್ನ ಮಾಡಲಾಗತ್ತೆ. ಅದಾದ ನಂತರ ಇಲ್ಲಿ ಒಂದು ಸಂಸ್ಥೆಯ ಕಂಪನಿಯ ಸೆಕ್ರೆಟರಿಯನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾದಾಗ ಅವರಿಗೆ ಇರಬೇಕಾದಂತಹ ಕ್ವಾಲಿಫಿಕೇಶನ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಈಗ ನಮಗೆ ಗೊತ್ತು, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಈಗ BBA ಫಸ್ಟ್ ಇಯರ್ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ, ಅಥವಾ ಯು ಆರ್ ಆಲ್ ದಿ ಸ್ಟೂಡೆಂಟ್ಸ್ ಆಫ್ BBA ಫಸ್ಟ್ ಇಯರ್. ಇಫ್ ಯು ವಾಂಟ್ ಟು ಜಾಯಿನ್ ಎನಿ UG courses, there is a qualification, there must be a prerequisite qualification need to be there for take admissions in the BBA or BCom or BSc any UG courses. For that you need to have what? PUC ಅಂದ್ರೆ PU ಅನ್ನ ಮುಗಿಸಿರ್ಬೇಕಾಗತ್ತೆ ಅಥವಾ ITI ಓದಿರ್ಬೇಕಾಗತ್ತೆ. ಅದನ್ನ ಕಂಪ್ಲೀಟ್ ಆದ ಮೇಲೆನೆ ನಿಮಗೆ ಆ ವಿದ್ಯಾರ್ಹತೆಯ ನಂತರದಲ್ಲಿಯೇ ನಿಮಗೆ ಏನ್ ಮಾಡಲಾಗತ್ತೆ, ಈಗ UG ಅಲ್ಲಿ ಅಂದ್ರೆ ಈ ಅಂಡರ್ ಗ್ರಾಜುಯೇಷನ್ ಅಲ್ಲಿ BA, BCom, BSc, BBA ಈ ರೀತಿಯ ಎಲ್ಲ UG ಕೋರ್ಸ್ಗಳಿಗೆ ನಿಮಗೆ ವ್ಯಾಸಂಗ ಮಾಡೋದಕ್ಕೆ ಅರ್ಹತೆಯನ್ನ ಪಡೆದಿರ್ತೀರಿ. ಆಗ ನಿಮಗೆ ಅಲ್ಲಿ ವಿದ್ಯಾರ್ಥಿಗಳಾಗಿ ಅಡ್ಮಿಷನ್ಸ್ ಅನ್ನು ತಗೊಳ್ಳೋಕೆ ಸಾಧ್ಯ ಆಗತ್ತೆ. ಅದೇ ರೀತಿಯಲ್ಲಿ
ಒಂದು ಸಂಸ್ಥೆಯ ಸೆಕ್ರೆಟರಿಯಾಗಿ ಆಯ್ಕೆಗೊಳ್ಳುವಂತಹ ಒಬ್ಬ ವ್ಯಕ್ತಿ ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಭಾರತೀಯ ಕಂಪನಿಗಳ ಕಾಯ್ದೆ 1956ರಲ್ಲಿ ಪಾಸ್ ಮಾಡಲಾಗತ್ತೆ. ಅದನ್ನ ಸಮಯಾನುಸಾರವಾಗಿ ಕೆಲವೊಂದು ಅಮೆಂಡ್ಮೆಂಟ್ ಗಳನ್ನ ಕೂಡ, ತಿದ್ದುಪಡಿಯನ್ನ ಕೂಡ ಮಾಡಲಾಗತ್ತೆ. ಇಲ್ಲಿ 1994ರಲ್ಲಿ ಭಾರತೀಯ ಕಂಪನಿಯ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಗತ್ತೆ. ಆ ತಿದ್ದುಪಡಿ ಮಾಡಿದಂತಹ ಸಂದರ್ಭದಲ್ಲಿ ಈ ಸೆಕ್ರೆಟರಿ ಅವರು ಹೊಂದಿರಬೇಕಾದಂತಹ ಕ್ವಾಲಿಫಿಕೇಶನ್ಸ್ ನ ಬಗ್ಗೆ ಒಂದು ವಿಸ್ತೃತ ವಿವರಣೆಯನ್ನ ನೀಡಲಾಗತ್ತೆ. ಅವು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಅಕಾರ್ಡಿಂಗ್ ಟು ದಿ ಕಂಪನೀಸ್ ಅಮೆಂಡ್ಮೆಂಟ್ ಆಕ್ಟ್ ಇನ್ 1994, ಎ ಪರ್ಸನ್ ಹ್ಯಾವಿಂಗ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ಸ್ ಕ್ಯಾನ್ ಬಿ appointed as a secretary of the company. Apart from the statutory qualification, he should also have other important qualifications to be as a company secretary. ಈ ಅಮೆಂಡ್ಮೆಂಟ್ ನ ಪ್ರಕಾರವಾಗಿ ಅವನು ಕೆಲವು ಪ್ರಿಸ್ಕ್ರೈಬ್ಡ್ ಸ್ಟ್ಯಾಚ್ಯುಟರಿ ಶಾಸನಾತ್ಮಕವಾದಂತಹ ಅರ್ಹತೆಗಳನ್ನ ಹೊಂದೋದ್ರ ಜೊತೆಗೆ ಮತ್ತು ಇನ್ನಿತರ ವಿಶೇಷ ಅರ್ಹತೆಗಳನ್ನ ಕೂಡ ಹೊಂದಿರಬೇಕು ಅನ್ನುವಂತಹ ಒಂದು ತಿದ್ದುಪಡಿಯನ್ನ ಯಾವುದರಲ್ಲಿ ಮಾಡಲಾಗತ್ತೆ? ಈ ಕಂಪನಿಯ ಭಾರತೀಯ ಕಂಪನಿಗಳ ಕಾಯ್ದೆ 1994ರ ತಿದ್ದುಪಡಿಗೆ ಅನುಸಾರವಾಗಿ ಶಾಸನಾತ್ಮಕ ಕ್ವಾಲಿಫಿಕೇಶನ್ಸ್ ನ ಜೊತೆಗೆ ಸ್ಪೆಷಲ್ ವಿಶಿಷ್ಟ ಕ್ವಾಲಿಫಿಕೇಶನ್ಸ್ ಅನ್ನ ಕೂಡ ಇಲ್ಲಿ ಆಡ್ ಮಾಡಲಾಗತ್ತೆ. ಹಾಗಾದ್ರೆ ಯಾವ್ಯಾವು ಸ್ಟ್ಯಾಚ್ಯುಟರಿ ಕ್ವಾಲಿಫಿಕೇಶನ್ಸ್ ನ ಅಡಿಯಲ್ಲಿ ಬರುತ್ತೆ, ಹಾಗೆ ಸ್ಪೆಷಲ್ ಕ್ವಾಲಿಫಿಕೇಶನ್ಸ್ ನ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಮೊದಲನೇದಾಗಿಗೆ ಇಲ್ಲಿ ಸ್ಟ್ಯಾಚ್ಯುಟರಿ ಕ್ವಾಲಿಫಿಕೇಶನ್, ಶಾಸನಾತ್ಮಕವಾಗಿ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯ ಸೆಕ್ರೆಟರಿಯಾಗಿ ಆಯ್ಕೆಗೊಳ್ಳಲು ಇಚ್ಛಿಸುವಂತಹ ವ್ಯಕ್ತಿ ಹೊಂದಿರಬೇಕಾದಂತಹ ಕ್ವಾಲಿಫಿಕೇಶನ್ಸ್ ಏನು ಅಂತ ಅಂದಾದ್ರೆ, ಅಕಾರ್ಡಿಂಗ್ ಟು ದಿ ಸೆಕ್ಷನ್ 2 subsection 45 of the Companies Act of 1956 and as well as amendment in 1974, they have disclosed some statutory qualification. A company secretary must possess the qualification prescribed by the central government from time to time. Then what are all those statutory qualifications? In that respect, the qualifications prescribed by the companies rules 1974 for the secretary of a company are 1975ರ ಸೆಕ್ರೆಟರೀಸ್ ಕ್ವಾಲಿಫಿಕೇಶನ್ಸ್ ನ ಪ್ರಕಾರವಾಗಿ ಅವರು ಹೊಂದಿರಬೇಕಾದಂತಹ ಕ್ವಾಲಿಫಿಕೇಶನ್ಸ್ ಯಾವುವು ಅನ್ನೋದ್ರಲ್ಲಿ ಮೊದಲನೇದಾಗಿ, ಇನ್ ಕೇಸ್ ಎ ಕಂಪನಿ ಹ್ಯಾವಿಂಗ್ ಎ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ₹50 lakh, ಎ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ₹50 lakh ಆರ್ ಮೋರ್, ಯಾವುದೇ ಒಂದು ಸಂಸ್ಥೆ ತಾನು ಹೊಂದಿರುವಂತಹ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನ ಮೊತ್ತ 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ದಾಗ ಎ ಸೆಕ್ರೆಟರಿ ಮಸ್ಟ್ ಬಿ ಎ ಮೆಂಬರ್ ಆಫ್ ICSI. ಅಂದ್ರೆ ಒಬ್ಬ ಕಾರ್ಯದರ್ಶಿಯಾದವನು ICSI ನ ಸದಸ್ಯತ್ವವನ್ನ ಹೊಂದಿರಬೇಕು. ಅದು ಭಾರತೀಯ ಕಂಪನಿಗಳ ಕಾಯ್ದೆ 1956ರ ಪ್ರಕಾರವಾಗಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಎ ಪರ್ಸನ್ ಹೂ ಈಸ್ ಎ ಮೆಂಬರ್ ಆಫ್ ICSI is called as a company's secretary ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಎನಿ ಅದರ್ ಕಂಪನಿ, ಇದು ಮೊದಲ ಒಂದು ಕ್ವಾಲಿಫಿಕೇಶನ್ ಆದ್ರೆ, ಇನ್ನೊಂದು ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಎನಿ ಅದರ್ ಕಂಪನಿ ಒನ್ ಆರ್ ಮೋರ್ ಆಫ್ ದಿ ಫಾಲೋಯಿಂಗ್ ಕ್ವಾಲಿಫಿಕೇಶನ್ಸ್ ನೀಡ್ ಟು ಬಿ ಪೊಸೆಸ್ಡ್ ಬೈ ದಿ ಸೆಕ್ರೆಟರಿ. ಅದು ಯಾವುದು ಅಂತ ಹೇಳಿದ್ರೆ, ಎ ಕ್ವಾಲಿಫಿಕೇಶನ್ ಸ್ಪೆಸಿಫೈಡ್ ಇನ್ ಕ್ಲಾಸ್ ಎ. ಕ್ಲಾಸ್ ಎ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆಯ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟಿರಬೇಕು? 50 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಹೊಂದಿದಾಗ ಅಂತಹ ಸಂಸ್ಥೆಗಳಲ್ಲಿ ಒಬ್ಬ ಸೆಕ್ರೆಟರಿ ಆದವರು ಈ ಮೆಂಬರ್ಶಿಪ್ ಅನ್ನ ಹೊಂದಿರಬೇಕು. ಯಾವುದರ ಮೆಂಬರ್ಶಿಪ್ ಅನ್ನ ಹೊಂದಿರಬೇಕು? ಸದಸ್ಯತ್ವವನ್ನ, ICSI ನ ಸದಸ್ಯತ್ವವನ್ನ ಹೊಂದಿರಬೇಕು ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ, ಅಥವಾ ಎ ಡಿಗ್ರಿ ಇನ್ ಲಾ ಗ್ರಾಂಟೆಡ್ ಬೈ ಎನಿ ಯೂನಿವರ್ಸಿಟಿ. ಆ ಸದಸ್ಯತ್ವನ ಹೊಂದಿಲ್ಲದೆ ಹೋದ್ರೂ ಕೂಡ ಇಲ್ಲಿ ಯಾವುದೇ ಯೂನಿವರ್ಸಿಟಿಯ ಅಥವಾ ವಿಶ್ವವಿದ್ಯಾಲಯದಿಂದ ಪಡೆದಂತಹ ಡಿಗ್ರಿ ಇನ್ ಲಾ, ಕಾನೂನಾತ್ಮಕ ಡಿಗ್ರಿಯನ್ನ ಅವರು ಹೊಂದಿರಬೇಕಾಗತ್ತೆ. ಹಾಗೆ ಮೆಂಬರ್ಶಿಪ್ ಆಫ್ ದಿ ICAI ಅಥವಾ ಅವ್ರು ಏನ್ ಹೊಂದಿರಬೇಕು? ಮೆಂಬರ್ಶಿಪ್ ಆಫ್
ICAI, Institute of Chartered Accountants of India. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಮೆಂಬರ್ಶಿಪ್ ಅನ್ನ ಅವರು ಪಡೆದಿರ್ಬೇಕಾಗತ್ತೆ. ಅಥವಾ ICWAI, they need to have a membership in ICWAI, Institute of Cost and Works Accounts of ಇಂಡಿಯಾದಲ್ಲಿ ಕೂಡ ಅವರು ಸದಸ್ಯತ್ವವನ್ನ ಪಡೆದಿರಬಹುದು. ಅದೇ ರೀತಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿಚ್ ಹ್ಯಾಸ್ ಬೀನ್ ಗ್ರಾಂಟೆಡ್ ಬೈ ಯೂನಿವರ್ಸಿಟಿ ಆಫ್ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಆದ್ರೂ ಕೂಡ ಅವ್ರು ಏನ್ ಮಾಡಿರ್ಬಹುದು, ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ PG ಯನ್ನ ಮಾಡಿರಬಹುದು ಅಥವಾ ಡಿಪ್ಲೊಮಾ ಕೋರ್ಸ್ ಇನ್ ಮ್ಯಾನೇಜ್ಮೆಂಟ್ ಮಾಡಿರುವಂತಹ ವ್ಯಕ್ತಿಗಳು ಕೂಡ ಏನಾಗಬಹುದು, ಒಂದು ಕಂಪನಿಯ ಸೆಕ್ರೆಟರಿಗಳಾಗಬಹುದು ಅನ್ನೋದನ್ನ ಹೇಳ್ತಾರೆ. ಹಾಗೆ ಎ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಕಾಮರ್ಸ್ ಗ್ರಾಂಟೆಡ್ ಬೈ ಎನಿ ಯೂನಿವರ್ಸಿಟಿ. ಪೋಸ್ಟ್ ಗ್ರಾಜುಯೇಟ್ ಇನ್ ಡಿಗ್ರಿ ಅಂತ ಹೇಳಿದ್ರೆ ಕಾಮರ್ಸ್ ಅಲ್ಲಿ ಅಂತ ಹೇಳಿದ್ರೆ ಈಗ BCom ಆದ್ಮೇಲೆ MCom ಪಡೆದಿರುವಂತವ್ರು ಆಗಿರ್ಬೋದು, ಅವರು ಕೂಡ ಏನಕ್ಕೆ ಅರ್ಹರಾಗ್ತಾರೆ, ಒಂದು ಸಂಸ್ಥೆಯ ಕಂಪನಿಯ ಕಾರ್ಯದರ್ಶಿಗಳಾಗಿ ಆಯ್ಕೆಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಡಿಪ್ಲೊಮಾ ಇನ್ ಕಂಪನಿ ಲಾ ಗ್ರಾಂಟೆಡ್ ಬೈ ಇಂಡಿಯನ್ ಲಾ ಇನ್ಸ್ಟಿಟ್ಯೂಟ್, ಇವು ಅವರು ಹೊಂದಿರಬೇಕಾದಂತಹ ಸ್ಟ್ಯಾಚ್ಯುಟರಿ ಕ್ವಾಲಿಫಿಕೇಶನ್ಸ್ ಗಳಾಗತ್ತೆ. ಅದಾದ ನಂತರ ಅದರ್ ಕ್ವಾಲಿಫಿಕೇಶನ್ಸ್ ಅಥವಾ ಸ್ಪೆಷಲ್ ಕ್ವಾಲಿಫಿಕೇಶನ್ಸ್ ಗಳು ಯಾವುವು ಅಂತ ಹೇಳಿದ್ರೆ, ಈ ಎಲ್ಲಾ ವಿದ್ಯಾರ್ಹತೆಗಳ ಜೊತೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಗಳ ಜೊತೆಗೆ ಇನ್ನೂ ವಿಶಿಷ್ಟವಾದಂತಹ ಕೆಲವು ಕ್ವಾಲಿಫಿಕೇಶನ್ಸ್ ನ ಒಂದು ಸಂಸ್ಥೆಯ ಸೆಕ್ರೆಟರಿ ಆಗ ಬಯಸುವಂತಹ ವ್ಯಕ್ತಿ ಹೊಂದಿರಲೇಬೇಕಾದಂತಹ ಕೆಲವು ವಿಶಿಷ್ಟ ಕ್ವಾಲಿಫಿಕೇಶನ್ಸ್ ಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ನಾಲೆಡ್ಜ್ ಆಫ್ ಕಂಪನಿ ಲಾ. ನಾಲೆಡ್ಜ್ ಆಫ್ ಕಂಪನಿ ಲಾ ಅಂದಾಗ the secretary must know a detailed provisions of the Companies Act. Companies Act ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯ ಆಕ್ಟ್ಗಳು ಇದುವರೆಗೆ ಅಮೆಂಡ್ ಮಾಡಲಾಗಿದೆ ಅಥವಾ 1956ರಲ್ಲಿ ಮೊಟ್ಟ ಮೊದಲ ಭಾರತೀಯ ಕಂಪನಿಗಳ ಕಾಯ್ದೆಯನ್ನ ಪಾಸ್ ಮಾಡಲಾಯಿತು, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಬಾರಿ ಅಥವಾ ಎಷ್ಟು ಸಾರಿ ಈ ಭಾರತೀಯ ಕಂಪನಿಗಳ ಕಾಯ್ದೆಯನ್ನ ಇಲ್ಲಿ ತಿದ್ದುಪಡಿ ಮಾಡಲಾಗಿದೆ, ಆ ತಿದ್ದುಪಡಿಯ ಅನುಸಾರವಾಗಿ ಯಾವೆಲ್ಲ ವಿಷಯಗಳ ಬಗ್ಗೆ ತಿದ್ದುಪಡಿಯನ್ನ ಮಾಡಲಾಗಿದೆ ಅನ್ನುವಂತಹ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಒಂದು ಮಾಹಿತಿಯನ್ನ ಹೊಂದಿರಲೇಬೇಕಾಗತ್ತೆ. ಅದನ್ನೇನಂತ ಹೇಳ್ತೀವಿ, ದಿ ನಾಲೆಡ್ಜ್ ಆಫ್ ಕಂಪನಿ ಲಾ. ಇತ್ತೀಚಿನ ತಿದ್ದುಪಡಿ ಅಂತ ಹೇಳಿದ್ರೆ ಎ ಕಂಪನೀಸ್ ಆಕ್ಟ್ ರೀಸೆಂಟ್ಲಿ ಅಮೆಂಡೆಡ್ ಇನ್ 2013. Next special qualification is knowledge of mercantile law. Knowledge of mercantile law is nothing but it is carry on their business. What are all the rules and regulations need to be followed while we are commencing the business or while we are making transactions or contracts which are related to a business. In that respect, he need to know the knowledge regarding to the Companies Contract Act, Sales Goods Act, Negotiable Instrument Act, MRTP Act, Insurance Act. ಈ ರೀತಿಯಾಗಿ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಆಕ್ಟ್ಗಳ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನ ಹೊಂದಿರುವಂತಹ ಒಂದು ಕಾರ್ಯವನ್ನ ಹೊಂದಿರಲೇಬೇಕಾಗತ್ತೆ. ಹಾಗೆ ಅದರಲ್ಲಿ ಬರುವಂತಹವು ಲೇಬರ್ ಆಕ್ಟ್ಗಳಾಗಿರ್ಬೋದು, ಈ ಲೇಬರ್ ಆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಷಯಗಳು ಅದು ಹೊಂದಿದೆ, ಅದೇ ರೀತಿಯಾಗಿ ಪೇಟೆಂಟ್ ಆಕ್ಟ್ ಆಗಿರ್ಬೋದು, ಕಾಪಿರೈಟ್ ಆಕ್ಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಲಾಸ್ ಆಗಿರ್ಬೋದು, ಈ ಎಲ್ಲಾ ರೀತಿಯ ಕಾನೂನುಗಳ ಬಗ್ಗೆ ಅವರು ಮಾಹಿತಿಯನ್ನ ಹೊಂದಿರಲೇಬೇಕಾಗತ್ತೆ. ಅದಾದ ನಂತರ ಈ ಶುಡ್ ಹ್ಯಾವ್ ಎ ನಾಲೆಡ್ಜ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಬಗ್ಗೆ ಅಥವಾ ಆರ್ಥಿಕತೆಯ ಬಗ್ಗೆ ಕೂಡ ಹೊಂದಿರ್ಬೇಕು, ಅವರು ಒಂದು ಜ್ಞಾನವನ್ನ ಹೊಂದಿರಬೇಕಾಗತ್ತೆ. ಈಗ ನಮಗೆ ಗೊತ್ತಿದೆ ಕೊರೋನಾ, ಬಿಕಾಸ್ ಆಫ್ ದಿ ಕೊರೋನಾ ಇಡೀ ವಿಶ್ವದಲ್ಲಿಯೇ ಪ್ರತಿಯೊಂದು ದೇಶದ ಆರ್ಥಿಕತೆ ಅನ್ನೋದು ತುಂಬಾನೇ ಕೆಳಮಟ್ಟಕ್ಕೆ ಇಳಿದಿದೆ. ಯಾಕೆ ಈ ಆರ್ಥಿಕತೆಯ ಕುಸಿತವನ್ನು ನಾವು ಕಂಡಿದೀವಿ ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ, ಈಗ ಯಾವುದೇ ರೀತಿಯ ಉತ್ಪಾದಕ ಕೆಲಸ ಕಾರ್ಯಗಳಲ್ಲಿ ಯಾರು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದ್ರೆ ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಈ ಕೊರೋನಾ ಜಾಸ್ತಿ
ರೂಪದಲ್ಲಿ ಹರಡಬಾರದು ಅಂತ ಹೇಳಿದ್ರೆ ಮನೆಗಳಿಂದ ಹೊರಗೆ ಬರದೆ ಕ್ವಾರಂಟೈನ್ ಮಾಡಿದ್ದಾರೆ. ಈ ಕ್ವಾರಂಟೈನ್ ಇಂದಾಗಿ ಆಗಿರುವಂತಹ ಪರಿಣಾಮಗಳು ಏನು ಅನ್ನೋದರ ಬಗ್ಗೆ ಕೂಡ ಒಂದು ಸಂಸ್ಥೆ ಅಂದ್ರೆ ಆಯಾ ಸಮಯಕ್ಕೆ ಅನುಸಾರವಾಗಿ ಒಂದು ಆರ್ಥಿಕತೆಯ ಬಗ್ಗೆ ಕೂಡ ನಾವು ಒಂದು ವಿಸ್ತೃತವಾದ ಮಾಹಿತಿಯನ್ನ ಹೊಂದಿರಲೇಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅದಾದ ನಂತರ he should have an general knowledge also. ಸಾಮಾನ್ಯ ಜ್ಞಾನ ಕೂಡ ಹೊಂದಿರಬೇಕು. ಸಾಮಾನ್ಯ ಜ್ಞಾನ ಅನ್ನೋದು ಆಯಾ ದೇಶದ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಕಂಟ್ರಿ ಬಗ್ಗೆ ಅಂದ್ರೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಬದಲಾವಣೆಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ನಾವು ಒಂದು ವಿಸ್ತೃತವಾದಂತಹ ಮಾಹಿತಿಯನ್ನ ಹೊಂದಿರಲೇಬೇಕು. ಅದರ ಜೊತೆಗೆ ಎ ಸೆಕ್ರೆಟರಿ ಮಸ್ಟ್ ಬಿ ಎ ಸ್ಮಾರ್ಟ್, unbiased, and he need to be very intellectual, and he should have a presence of mind, and he should be a amiable personality. ಅಂದ್ರೆ ಇವರು ಎಷ್ಟು ಚತುರತೆಯಿಂದ ಹೊಂದಿರಬೇಕಾಗತ್ತೆ, ಚಾಣಾಕ್ಷತನದಿಂದ ಅವರು ತಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ದ್ವಂದ್ವದಿಂದ ಅವರು ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು. ಹಾಗೆ he should be have a presence of mind, ಅಂದ್ರೆ ಅವರ ಜೊತೆ ಯಾರಾದ್ರೂ ವ್ಯವಹರಿಸ್ತಾ ಇದ್ರೂ ಕೂಡ ಅವರು ಯಾವ ರೀತಿಯಾಗಿ ಅವರೊಂದಿಗೆ ತಮ್ಮ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಅದರ ಎಲ್ಲದರ ಬಗ್ಗೆ ಕೂಡ ಅವರು ವಿಸ್ತೃತವಾದ ಮಾಹಿತಿಯನ್ನ ಹೊಂದಿದಾಗ ಮಾತ್ರ ಅವರೊಂದಿಗೆ ಅವರು ವ್ಯವಹಾರವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಈ ರೀತಿಯ ಎಲ್ಲಾ ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿದವರು ಮಾತ್ರ ಏನಾಗೋದಕ್ಕೆ ಸಾಧ್ಯ ಆಗತ್ತೆ, ಒಬ್ಬ ಯಶಸ್ವಿ ಕಂಪನಿಯ ಸೆಕ್ರೆಟರಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತು ಈ ಕ್ಲಾಸ್ ಅಲ್ಲಿ ಇಷ್ಟರವರೆಗೆ ಅಂದ್ರೆ ಒಂದು ಸಂಸ್ಥೆಯ ಸಂಬಂಧಪಟ್ಟ ಹಾಗೆ ಕಂಪನಿಯ ಸೆಕ್ರೆಟರಿ ಅಂದ್ರೆ ಯಾರು, ಅವರನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗತ್ತೆ, ಹಾಗೆ ಅವರಿಗೆ ಇರಬೇಕಾದಂತಹ ಕ್ವಾಲಿಫಿಕೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನ ನಾವು ತಿಳ್ಕೊಂಡಿದೀವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವರ ಕ್ವಾಲಿಫಿಕೇಶನ್ಸ್ ಆದ್ಮೇಲೆ ಆ ಸಂಸ್ಥೆಯ ಸೆಕ್ರೆಟರಿಯ ರೈಟ್ಸ್ ಏನು, ಡ್ಯೂಟೀಸ್ ಏನು, ಹಾಗೆ ಲಯಬಿಲಿಟೀಸ್ ಏನು, ಹಾಗೆ ಒಂದು ಸಂಸ್ಥೆಯಿಂದ ಒಬ್ಬ ಸೆಕ್ರೆಟರಿಯನ್ನ ಯಾವೆಲ್ಲ ಸಂದರ್ಭಗಳಲ್ಲಿ ನಾವು ತೆಗೆದು ಹಾಕೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ.